ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ, ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ನಿಮ್ಮ ರಿಪಬ್ಲಿಕಾಣದ ಅತಿ ದೊಡ್ಡ ತಂಡ ಮಾಡ್ತಾ ಇದೆ. ಈಗ ಸಿಐಡಿ ಕಚೇರಿಯಿಂದ 3 ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದು ಕಡೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನಾಗರಾಜ್ ಇದ್ದಾರೆ, ಸುನಿಲ್ ಧರ್ಮಸ್ಥಳ ಕೂಡ ಜಾಯಿನ್ ಆಗ್ತಿದ್ದಾರೆ. ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಮೂವರಿಗೂ ಕೂಡ ಗುಡ್ ಮಾರ್ನಿಂಗ್. ಸುದ್ದಿಗಳು ಬಂದಾಗ ನಿಮ್ಮ ಹತ್ರ ಮಾಹಿತಿನ ಕೂಡ ಪಡೆದುಕೊಳ್ತೀನಿ. ಪ್ರಮುಖವಾಗಿ ಪೆನ್ ಡ್ರೈವ್ ಪ್ರಜ್ವಲ್ ಕಳ್ಳಾಟಕ್ಕೆ ಕೊನೆಗೂ ಫುಲ್ ಸ್ಟಾಪ್ ಬಿದ್ದಿದೆ. ಪ್ರಜ್ವಲ್ಗೆ ಇಂದಿನಿಂದ ಎಸ್ಐಟಿ ಅಸಲಿ ತನಿಖೆ ಕೂಡ ಪ್ರಾರಂಭ ಆಗುತ್ತೆ. ವಿಡಿಯೋ ರೆಕಾರ್ಡ್ ಮಾಡಿರುವ ಮೊಬೈಲ್ ಅನ್ನ ನಾಶಪಡಿಸಲಾಗಿದೆಯಾ? ಇದೇ ಬಹುದೊಡ್ಡ ಪ್ರಶ್ನೆಯಾಗಿರೋದು ಈ ಪ್ರಕರಣದಲ್ಲಿ. ಕಾರಣ, ಈ ಪ್ರಕರಣ ದಾಖಲಾಗಿ 34 ದಿನಗಳು ಕಳೆದು ಹೋಗಿದೆ. ಇಲ್ಲಿ ತನಕ ಸಾಕ್ಷ್ಯಾಧಾರಗಳನ್ನ ಹಾಗೆ ಇಟ್ಕೊಂಡಿರ್ತಾರ ಒಬ್ಬ ಪ್ರಭಾವಿ ವ್ಯಕ್ತಿ. ಜೊತೆಗೆ ಈ ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿರುವಂತಹ ಮೊಬೈಲ್ ಅನ್ನ ನಾಶಪಡಿಸಿರುವ ಸಾಧ್ಯತೆಗಳೇ ದಟ್ಟವಾಗಿದೆ. ಹಾಗಾಗಿ ಅದನ್ನ ಹೇಗೆ ಪತ್ತೆ ಮಾಡಲಾಗುತ್ತೆ, ಅದನ್ನ ಹೇಗೆ ರಿಕವರ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದು ದೊಡ್ಡ ಮಟ್ಟದ ಸವಾಲು. ನಿನ್ನೆ ರಾತ್ರಿಯಿಂದ ಮೊಬೈಲ್ ಬಗ್ಗೆ ಪ್ರಶ್ನೆ ಮಾಡಿದೆ ಅಂತ ಎಸ್ಐಟಿ ಟೀಮ್. ಆದ್ರೆ ತನ್ನ ಬಳಿ ಈಗ ಇರುವ ಮೊಬೈಲ್ ತೋರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ತನ್ನ ಬಳಿ ಹಿಂದೆ ಇದ್ದ ಮೊಬೈಲ್ ವಿಡಿಯೋ ನಾಶಪಡಿಸಲಾಗಿದೆಯಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಈ ಪ್ರಕರಣದಲ್ಲಿ. ಆ ಮೊಬೈಲೇ ಪ್ರಮುಖ ಸಾಕ್ಷಿಯಾಗಿತ್ತು ಈ ಪ್ರಕರಣದಲ್ಲಿ. ಕಾರಣ, ಅಶ್ಲೀಲ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿರುವಂತಹ ಮೊಬೈಲ್ ಯಾವುದು, ಆ ಮೊಬೈಲ್ ಎಲ್ಲಿದೆ, ಅದನ್ನ ನಾಶಪಡಿಸಲಾಗಿದೆಯಾ? ಎಲ್ಲೋ ವಿದೇಶಕ್ಕೆ ಹೋಗಿದ್ರು, ಎಲ್ಲೋ ಬಿಸಾಡಿದ್ರು ಕೂಡ ಹೇಗೆ ಪತ್ತೆ ಮಾಡಕ್ಕಾಗತ್ತೆ? ಇದು ಕೂಡ ಪ್ರಶ್ನೆ ಇರೋದು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಇದನ್ನ ಹೇಗೆ ಭೇದಿಸ್ತಾರೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಸವಾಲು ಅಧಿಕಾರಿಗಳ ಮುಂದೆ. ನಿನ್ನೆ ರಾತ್ರಿ ಯಾವಾಗ ಅವರ ಬಂಧನ ಆಯಿತು, ನಿರಂತರವಾಗಿ ಇದೇ ಪ್ರಶ್ನೆಯನ್ನ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮಾಡ್ತಾ ಇರೋದು. ಎಲ್ಲಿದೆ ಮೊಬೈಲ್, ಅಶ್ಲೀಲ ವಿಡಿಯೋಗಳ ಚಿತ್ರೀಕರಣ ಆಗಿರುವಂತಹ ಮೊಬೈಲ್ ಯಾವುದು, ನಿಮ್ಮ ಹತ್ರ ಇರುವಂತಹ ಮೊಬೈಲ್ ಅದು? ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಬಟ್ ಆ ಮೊಬೈಲ್ ನಾಶಪಡಿಸಿರುವ ಸಾಧ್ಯತೆಗಳೇ ದಟ್ಟವಾಗಿದೆ ಈ ಪ್ರಕರಣದಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಪ್ರಕರಣಕ್ಕೆ ಕೊಂಚ ಹಿನ್ನಡೆಯಾಗುವ ಸಾಧ್ಯತೆಗಳು ಇದೆ ಅಂತೆ. ವಿಡಿಯೋ ಮೂಲ, ಮೊಬೈಲ್ ಪ್ರೈಮರಿ ಎವಿಡೆನ್ಸ್. ಬೇರೆ ಮೊಬೈಲ್ ಡಿವೈಸ್ ಪತ್ತೆಯಾದಲ್ಲಿ ಸೆಕೆಂಡರಿ ಎವಿಡೆನ್ಸ್ ಆಗುತ್ತೆ ಅದು. ಹಾಗಾಗಿ ಮೂಲ ಮೊಬೈಲ್ ಬಗ್ಗೆ ಎಸ್ಐಟಿ ಅಧಿಕಾರಿಗಳ ಹುಡುಕಾಟ ಮುಂದುವರಿತಾ ಇದೆ. ಪ್ರಾಥಮಿಕವಾಗಿ ಇದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ. ಆ ಮೊಬೈಲ್ ಪತ್ತೆ ಆಗಬೇಕು. ಎಲ್ಲಿ ಅಶ್ಲೀಲ ವಿಡಿಯೋಗಳು ಯಾವ ಮೊಬೈಲ್ ಅಲ್ಲಿ ಚಿತ್ರೀಕರಣ ಆಗಿದೆಯಲ್ಲ, ಆ ಮೊಬೈಲೇ ಪ್ರಮುಖ ಎವಿಡೆನ್ಸ್ ಆಗುತ್ತೆ ಈ ಪ್ರಕರಣದಲ್ಲಿ. ಹಾಗಾಗಿ ಆ ಪ್ರಮುಖ ಎವಿಡೆನ್ಸ್ಗಾಗಿ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆ ಮಾಡಿದ್ದಾರಂತೆ ಪ್ರಜ್ವಲ್ ರೇವಣ್ಣ ಅವರನ್ನ. ಬಟ್ ಇಲ್ಲಿ ತನಕ ಆ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಆ ಮೊಬೈಲ್ ಎಲ್ಲಿದೆ, ಅದನ್ನ ನಾಶಪಡಿಸಲಾಯ್ತಾ, ಈಗ ಪ್ರಜ್ವಲ್ ರೇವಣ್ಣ ಅವರು ಉಪಯೋಗ ಮಾಡ್ತಾ ಇರುವಂತಹ ಮೊಬೈಲ್ ಅದು? ಈ ಎಲ್ಲದರ ಬಗ್ಗೆ ಕೂಡ ಇನ್ನಷ್ಟೇ ಮಾಹಿತಿ ಸಿಗಬೇಕು ಎಸ್ಐಟಿ ಅಧಿಕಾರಿಗಳ ತನಿಖೆಯಿಂದ. ಅದಕ್ಕೆ ಹೇಳ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅವರ ಬಂಧನ ಅಂದ್ರೆ ಯಾವುದೇ ಪ್ರಕರಣದ ಆರೋಪಿಯ ಬಂಧನ ಆದಾಗ್ಲೂ ಕೂಡ 24 ಗಂಟೆಗಳ ಅವಕಾಶ ಇರುತ್ತೆ ಆತನನ್ನ ವಿಚಾರಣೆಗೆ ಒಳಪಡಿಸೋ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ಮಧ್ಯಾಹ್ನ 1 ಗಂಟೆ ತನಕ ಕೂಡ ಪ್ರಾಥಮಿಕವಾಗಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡಬೇಕು ನನ್ನ 3 ಸಹೋದ್ಯೋಗಿಗಳು ಕೂಡ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ನಾಗೇಂದ್ರ ಬಾಬು ಇದ್ದಾರೆ, ಮತ್ತೊಂದು ಕಡೆ ಸುನಿಲ್ ಧರ್ಮಸ್ಥಳ ನಾಗರಾಜ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಮೊದಲನೇದಾಗಿ ಸುನಿಲ್ ಹತ್ರ ಹೋಗ್ತೀನಿ. ಸುನಿಲ್, ಈಗ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದಾಯ್ತು. ಮುಂದಿನ ಪ್ರಕ್ರಿಯೆಗಳು, ಈ ಪ್ರಕರಣದ ಪ್ರಮುಖ ಸಾಕ್ಷ್ಯ ಮೊಬೈಲ್ ಎಲ್ಲಿದೆ, ಅದನ್ನ ನಾಶಪಡಿಸಲಾಗಿರಬಹುದಾ, ಇಂಥ ಅನೇಕ ಪ್ರಶ್ನೆಗಳಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಏನ್ ಕೊಡ್ತಾ ಹೋಗ್ತೀರಿ? ಎಸ್ ಶ್ರುತಿ, ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಿದ್ದಾರೆ. ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಕೇಸ್ನಲ್ಲಿ ನೋಡ್ಬೋದು, ಒಂದು ಕೇಸ್ನಲ್ಲಿ ಅಕ್ಯೂಸ್ನ ಅರೆಸ್ಟ್ ಮಾಡಿದರೆ ಮೊದಲನೇದಾಗಿ ಪೊಲೀಸರು ಕೋರ್ಟಿಗೆ ಸಲ್ಲಿಸುವಂಥ ಮನವಿ ಏನು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥದ್ದು. ಯಾವ ಕಾರಣಕ್ಕೋಸ್ಕರ ಇದನ್ನು ಅವರು ಮೆನ್ಷನ್ ಮಾಡ್ತಾರೆ ಅಂತ ಹೇಳಿದರೆ, ಒಂದು ವೇಳೆ ಆರೋಪಿಗೆ ಜಾಮೀನನ್ನು ಕೊಟ್ಟರೆ ಆ ಒಂದು ಸಂದರ್ಭದಲ್ಲಿ ಅವರು ಸಾಕ್ಷ್ಯನಾಶ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಸಾಕ್ಷಿಗಳ ಮೇಲೆ ಮತ್ತು ಸಂತ್ರಸ್ತೆಯರ ಮೇಲೆ
ಪ್ರಭಾವ ಬೀರುವಂಥ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಪ್ರತಿ ಸಲ ವಕೀಲರು ಕೋರ್ಟ್ ಮುಂದೆ ಮೆನ್ಷನ್ ಮಾಡುವಂಥವನ್ನು ಕೂಡ ನೋಡಿದ್ದೀವಿ. ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಗಮನಿಸೋದಾದರೆ ಈಗಾಗಲೇ ಈ ಒಂದು ಘಟನೆ ನಡೆದು ಹಲವಾರು ತಿಂಗಳುಗಳು, ಕೆಲವೊಂದು ಇನ್ಸಿಡೆಂಟ್ಗಳು ನಡೆದು ವರ್ಷಗಳು ಕೂಡ ಕಳೆದಿದ್ದಾವೆ. ಈ ಒಂದು ಅವಧಿಯಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಲಭ್ಯವಾಗಿದ್ದಂಥ ಒಂದು ಎವಿಡೆನ್ಸ್ ಅಂದರೆ ಅದು ವಿಡಿಯೋ ಫುಟೇಜ್ಗಳಾಗಿತ್ತು. ಈ ವಿಡಿಯೋ ಫುಟೇಜ್ಗಳ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವಂಥದ್ದು ಅಗತ್ಯ ಇದೆ ಮತ್ತು ಈ ವಿಡಿಯೋಗಳು ಕೂಡ ಕೋರ್ಟ್ನಲ್ಲಿ ಪ್ರೈಮರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಈ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಅಂದರೆ ಮೂಲ ಮೊಬೈಲ್ನಲ್ಲಿ ಯಾವ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ಪತ್ತೆ ಹಚ್ಚುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಿದ್ದರೆ ಬಹುತೇಕ ಎಲ್ಲ ವಿಡಿಯೋಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ನಲ್ಲೇ ರೆಕಾರ್ಡ್ ಆಗಿರುವಂಥದ್ದು, ಅವರ ಐಫೋನ್ನಲ್ಲಿ ರೆಕಾರ್ಡ್ ಆಗಿರುವಂಥ ವಿಡಿಯೋಗಳು. ಹಾಗಾಗಿ ಆ ಮೂಲ ಮೊಬೈಲ್ ಸಿಕ್ಕಿದ್ದಲ್ಲಿ ಮಾತ್ರ ಈ ಒಂದು ಪ್ರಕರಣಕ್ಕೆ ಪ್ರಮುಖ ಒಂದು ಸಾಕ್ಷ್ಯ ಆಗುತ್ತೆ. ಈ ಒಂದು ಕಾರಣಕ್ಕೋಸ್ಕರನೇ ನಿನ್ನೆಯಿಂದಲೂ SIT ಅಧಿಕಾರಿಗಳು ಆ ಒಂದು ಮೊಬೈಲ್ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಆದರೆ ಆ ಮೊಬೈಲ್ ಎಲ್ಲಿದೆ ಅನ್ನುವಂಥ ಒಂದು ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಸದ್ಯಕ್ಕೆ ಇರುವಂಥ ಅನುಮಾನ ಅಂದರೆ ಆ ಮೊಬೈಲ್ಗಳು ನಾಶ ಆಗಿದ್ದಾವೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಶ್ರುತಿ. ಓಕೆ ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ.